ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 446 ಪಾಯಿಂಟ್ಸ್ ಗೇನ್ ಆಗಿ 85,632 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 139 ಪಾಯಿಂಟ್ಸ್ ಗೇನ್ ಆಗಿ 26,192 ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ 131 ಪಾಯಿಂಟ್ಸ್ ಗೇನ್ ಆಗಿ 59,347 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ 14 ತಿಂಗಳಾದ್ಮೇಲೆ ಫಸ್ಟ್ ಟೈಮ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಆಲ್ ಟೈಮ್ ಐಸ್ ನ ಟಚ್ ಮಾಡಿ ನಿಯರ್ಲಿ 50 to 100 ಪಾಯಿಂಟ್ಸ್ ಫಾಲ್ ಆಗಿದೆ. ಮತ್ತೆ ಬ್ಯಾಂಕ್ ನಿಫ್ಟಿ ಆದ್ರೆ ಪ್ರತಿದಿನ ಆಲ್ ಟೈಮ್ ಐಸ್ ನ ಟಚ್ ಮಾಡ್ತಾನೆ ಇದೆ. ಇವಾಗ ಲಾಸ್ಟ್ 2 ಮಂತ್ಸ್ ಇಂದ ಬ್ಯಾಂಕ್ ನಿಫ್ಟಿ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದೆ. ಇದಕ್ಕೆ ಮಲ್ಟಿಪಲ್ ರೀಸನ್ಸ್ ಇದಾವೆ ಅಂತ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಏನೇನಂದ್ರೆ ಇವಾಗ RBI ಅವರಾದ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ನ ಮಾಡ್ತಾನೆ ಇದ್ದಾರೆ. ಅದರಿಂದ ಈ ಬ್ಯಾಂಕ್ಸ್ ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಹೆಂಗೆ ಅಂದ್ರೆ ಬ್ಯಾಂಕ್ಸ್ ಅಲ್ಲಿ ಈ ಕ್ರೆಡಿಟ್ ಗ್ರೋತ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಬ್ಯಾಂಕ್ಸ್ ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ GST 2.0 ಇಂದ ಕೂಡ ಈ ಬ್ಯಾಂಕ್ಸ್ ಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ ಅಂತಾನೆ ಲಾಸ್ಟ್ 2 ಮಂತ್ಸ್ ಇಂದ ಬ್ಯಾಂಕ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದಾವೆ. ಆದ್ರೆ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮಿಡ್ ಕ್ಯಾಪ್ಸ್ ಆಲ್ ಟೈಮ್ ಐಸ್ ನ ಟಚ್ ಮಾಡ್ಬೇಕಂದ್ರೆ ನಿಯರ್ಲಿ 400 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಗ್ರೋ ಆಗ್ಬೇಕಾಗುತ್ತೆ. ಅದೇ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದ್ರೆ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ರೇನೆ ಮತ್ತೆ ಆಲ್ ಟೈಮ್ ಐಸ್ ನ ಟಚ್ ಮಾಡೋದು. ಮತ್ತೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನಂದ್ರೆ ಇವತ್ತು ನಿಫ್ಟಿಯಲ್ಲೇ ಹೆವಿ ವೇಟೇಜ್ ಕಂಪನೀಸ್ ಆದ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತೆ HDFC ಬ್ಯಾಂಕ್ ನಿಯರ್ಲಿ 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ರಿಲಯನ್ಸ್ ಅವ್ರಿಗಾದ್ರೆ ಮೋತಿಲಾಲ್ ಓಸ್ವಾಲ್ ಅವರು UBS ಅವರು ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ. ಆ ಕಾರಣದಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇನ್ನ ಡೀಟೇಲ್ ಆಗಿ ಮಾರ್ಕೆಟ್ ಕೀ ಅಪ್ಡೇಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಈ ಟಾಪ್ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಇವತ್ತು ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದ್ದಾವೆ. ಅದರಿಂದನೇ ಇವತ್ತು ನಿಫ್ಟಿ ಫಸ್ಟ್ ಟೈಮ್ 25,200 ಮಾರ್ಕ್ ನ ಕ್ರಾಸ್ ಮಾಡಿದೆ. ಮತ್ತೆ ಅದ್ರ ಜೊತೆಗೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲೇನೆ NDTV ಪ್ರಾಫಿಟ್ ಗೆ ಸಂಬಂಧಪಟ್ಟಿರೋ ಶರದ್ ದುಬೆ ಅವರಾದ್ರೆ ಇವತ್ತು ಸಾಯಂಕಾಲ ಇಂಡಿಯಾ ಮತ್ತೆ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗುತ್ತೆ ಅಂತ ಅವ್ರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇವ್ರು ಹೇಳ್ತಾ ಇರೋ ಪ್ರಕಾರ ಇವತ್ತು ಸಾಯಂಕಾಲ ಏನಾದ್ರು ನಮ್ಮ ಇಂಡಿಯಾ ಟ್ರೇಡ್ ಡೀಲ್ ಕಂಪ್ಲೀಟ್ ಆದ್ರೆ ಅದು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಜೊತೆಗೆ ಇನ್ನ ಈ ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಚೆಕ್ ಮಾಡಿದ್ರೆ ಇವ್ರ ತಪ್ಪ ಈ ತರ ಡೇಟಾಸ್ ನ ಯಾರೂ ಪೋಸ್ಟ್ ಮಾಡಿಲ್ಲ. ನೋಡೋಣ ಒಂದ್ ವೇಳೆ ಇವತ್ತು ರಾತ್ರಿಗೆ ಟ್ರೇಡ್ ಡೀಲ್ ಏನಾದ್ರೂ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ಟ್ರೇಡ್ ಡೀಲ್ ಬಗ್ಗೆ ಯಾವುದೇ ತರ ಅನೌನ್ಸ್ಮೆಂಟ್ ಬಂದ್ರೂ ಅದನ್ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೀವ್ ಯಾರಾದ್ರೂ ಹೊಸದಾಗೆ ಈ ಚಾನಲ್ ನ ನೋಡ್ತಾ ಇದ್ರೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಟ್ರೇಡ್ ಡೀಲ್ ಬಗ್ಗೆ ಯಾವುದೇ ತರ ಪಾಸಿಟಿವ್ ಅನೌನ್ಸ್ಮೆಂಟ್ ಬಂದ್ರು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರಲ್ಲೂ ಈ ಟೆಕ್ಸ್ಟೈಲ್ ಕಂಪನೀಸ್ಗೆ ಮತ್ತೆ ಸೀ ಫುಡ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನೀಸ್ಗಂತೂ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಅದರಿಂದನೇ ನೆನ್ನೆ ನೋಡ್ಕೊಂಡ್ರು ಈ ಸೀ ಫುಡ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದ್ರಲ್ಲೂ ಅವಂತಿ ಫೀಡ್ಸ್ ಆದ್ರೆ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ನೋಡೋಣ ಇವತ್ತು ರಾತ್ರಿ ಒಳಗಡೆ ಏನಾದ್ರೂ ಅನೌನ್ಸ್ಮೆಂಟ್ ಬರುತ್ತಾ ಅಂತ. ಮತ್ತೆ ಇವತ್ತು ನಮ್ಮ ಮಾರ್ಕೆಟ್ ಟೈಮ್ ಅಲ್ಲೇ ನಮ್ಮ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ಸಹ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಇವಾಗ ನಮ್ಮ ಇಂಡಿಯಾ ಆದ್ರೆ ಪ್ರಪಂಚದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿದೆ. ಜೊತೆಗೆ ಇವಾಗ Q1 ಅಲ್ಲಿ 7.8% GDP ನ ಪೋಸ್ಟ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ 2 to 3 ಡೆಕೆಡ್ಸ್ ವರ್ಗುನು ಪ್ರಪಂಚದಲ್ಲೇ ನಾವೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಗಿರ್ತೀವಿ ಅಂತ ಕೂಡ ಕಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರೆಸೆಂಟ್ ಇವಾಗ ಈ ಗ್ಲೋಬಲ್ ಟ್ರೇಡ್ ಚಾಲೆಂಜಸ್ ಏನ್ ಫೇಸ್ ಮಾಡ್ತಾ ಇದೀವಿ, ಕಮಿಂಗ್ ಟೈಮ್ ಅಲ್ಲಿ ಇವೆಲ್ಲ ಕ್ಲಿಯರ್ ಆಗೋದ್ರೆ ನಮ್ಮ ಇಂಡಿಯಾಗೆ ಮತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೂ ಕೂಡ ಅದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ US ಮಾರ್ಕೆಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ನಿನ್ನೆ ಆದ್ರೆ US ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದೆ NVIDIA ರಿಸಲ್ಟ್ಸ್ ಇದೆ ಮತ್ತೆ ಫೆಡ್ ಮೀಟಿಂಗ್ ಇದೆ ಅಂತ. ಇವಾಗ ಎರಡರ ಬಗ್ಗೆನೂ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ NVIDIA ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದೆ. ಇವಾಗ ಇಯರ್ ಆನ್ ಇಯರ್ ಅಲ್ಲಾಗ್ಲಿ ಕ್ವಾರ್ಟರ್ ಆಗ್ಲಿ ತುಂಬಾ ಒಳ್ಳೆ ಗ್ರೋತ್ ನ ಪೋಸ್ಟ್ ಮಾಡಿದೆ. ಅದ್ರ ಜೊತೆಗೆ ಸ್ಟ್ರಾಂಗ್ ಗೈಡೆನ್ಸ್ ನ ಕೂಡ ಕೊಟ್ಟಿದೆ. ಅದರಿಂದ US ಮಾರ್ಕೆಟ್ ಆದ್ರೆ ಓಪನಿಂಗ್ ಅಲ್ಲೇ ತುಂಬಾ ಪಾಸಿಟಿವ್ ಓಪನ್ ಆಯ್ತು. ಅದಾದ್ಮೇಲೆ ಕರೆಕ್ಟ್ ಆಗಿ 2 ಗಂಟೆ ಹಂಗೆ ಫೆಡ್ ಮೀಟಿಂಗ್ ಶುರು ಆಗಿದೆ. ಇವಾಗ ಫೆಡ್ ಮೆಂಬರ್ಸ್ ಸ್ವಲ್ಪ ಜನ ಆದ್ರೆ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ಮಾಡಬೇಕು ಅಂತ ಅಂದಿದ್ದಾರೆ. ಇನ್ನ ಸ್ವಲ್ಪ ಜನ ಫೆಡ್ ಮೆಂಬರ್ಸ್ ಆದ್ರೆ ರೇಟ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವಾಗ ಅನ್ಎಂಪ್ಲಾಯ್ಮೆಂಟ್ ಡೇಟಾ, ಜಾಬ್ಸ್ ಡೇಟಾ ಯಾವನ್ನೂ ರಿಲೀಸ್ ಮಾಡ್ತಿಲ್ಲ. ಎಕಾನಮಿ ಕಂಡೀಷನ್ ಚೆನ್ನಾಗಿಲ್ಲ ಅಂತ ರೇಟ್ ಕಟ್ ಮಾಡಿ ಅಂತ ಸ್ವಲ್ಪ ಜನ ಅಂತವ್ರೆ. ಇನ್ನ ಸ್ವಲ್ಪ ಜನ ಫೆಡ್ ಮೆಂಬರ್ಸ್ ಆದ್ರೆ ಇವಾಗ ಎಕಾನಮಿ ಎಲ್ಲ ತುಂಬಾನೇ ಚೆನ್ನಾಗಿದೆ, ರೇಟ್ ಕಟ್ ಇವಾಗ ಅವಶ್ಯಕತೆ ಇಲ್ಲ ಅಂತ ಈ ತರ ಅಪ್ಡೇಟ್ಸ್ ಬಂದಿರೋದ್ರಿಂದ ಫೆಡ್ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ 32% ಗೆ ಫಾಲ್ ಆಗಿದೆ. ಫ್ರೆಂಡ್ಸ್, ಲಾಸ್ಟ್ ವೀಕಲ್ ಆದ್ರೆ 50% ಗಿನ್ನ ಕಮ್ಮಿ ಫಾಲ್ ಆಯ್ತು. ಇವಾಗಾದ್ರೆ 32% ಗೆ ಫಾಲ್ ಆಗಿದೆ. ಅದರಿಂದ US ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ.
ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಜೊತೆಗೆ ಇವತ್ತು ರಾತ್ರಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಕೂಡ ಇದೆ. ಈ ಡೇಟಾನಾದ್ರೂ ಪೋಸ್ಟ್ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕು. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನಿಫ್ಟಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋ 130 ಪಾಯಿಂಟ್ಸ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸೇ ನಿಯರ್ಲಿ 50 ಪಾಯಿಂಟ್ಸ್ ವರ್ಗು ಕಾಂಟ್ರಿಬ್ಯೂಟ್ ಮಾಡಿದೆ. ಜೊತೆಗೆ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 2% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಏನಕ್ಕೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಇವತ್ತು ಮೋತಿಲಾಲ್ ಓಸ್ವಾಲ್ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲೂ ಇವ್ರದ್ದು ಹೊಸ ಎನರ್ಜಿ ಬಿಸ್ನೆಸ್ ಬಗ್ಗೆ ಅಂತೂ ಇನ್ನೂ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಕಾಂಗ್ಲೋಮರೇಟ್ ಅಲ್ವಾ, ಇದ್ರಂಡರಲ್ಲಿ ತುಂಬಾನೇ ಬಿಸ್ನೆಸಸ್ ಎಲ್ಲ ಇದಾವೆ. ಅದ್ರಲ್ಲೂ ಈ ಮೋತಿಲಾಲ್ ಓಸ್ವಾಲ್ ಅವರು ಈ ಎನರ್ಜಿ ಬಿಸ್ನೆಸ್ ಬಗ್ಗೆನೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಈಗ ಈ ಎನರ್ಜಿ ಬಿಸ್ನೆಸ್ ಅಂದ್ರೆ ಬ್ಯಾಟ್ರಿ ಸೆಗ್ಮೆಂಟ್ ಆಗ್ಲಿ ಅಥವಾ ರಿನ್ಯೂವಬಲ್ಸ್ ಆಗ್ಲಿ, ಈ ಎರಡು ಸೆಗ್ಮೆಂಟ್ ಬಗ್ಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಮಾಡಿ ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವಾಗ ಸ್ವಲ್ಪ ಪಾಲಿಸೀಸ್ ಚೇಂಜ್ ಆಗ್ತಿರೋ ಕಾರಣದಿಂದ ಕಮಿಂಗ್ ಟೈಮ್ ಅಲ್ಲಿ ಈ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಗಿನ್ನ ಟ್ರಾನ್ಸ್ಮಿಷನ್ ಲೈನ್ಸ್ ಮತ್ತೆ ಈ ಬ್ಯಾಟ್ರಿ ಸ್ಟೋರೇಜ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಹೇಳಿದ್ದೆ. ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಸಹ ಇವಾಗ ಬ್ಯಾಟ್ರಿ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತಾನೆ ಇವಾಗ ಬೈ ರೇಟಿಂಗ್ ನ ಕೊಟ್ಟಿರೋದು. ಹೊಸ ಎನರ್ಜಿ ಬಿಸ್ನೆಸ್ ಟಾರ್ಗೆಟ್ ಪ್ರೈಸ್ ನ 116 ರೂಪೀಸ್ ಇಂದ 174 ರೂಪೀಸ್ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಬೈ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 1765 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಮೋತಿಲಾಲ್ ಓಸ್ವಾಲ್ ಅವರು ಇಷ್ಟು ಪಾಸಿಟಿವ್ ಕಮೆಂಟ್ಸ್ ಮಾಡೋದಕ್ಕೆ ರೀಸನ್ ಏನು ಅಂತ ಅಂದ್ರೆ, ಗುಜರಾತ್ನ ಜಾಮ್ನಗರ್ ಅಲ್ಲಿ ಒಂದು ಹೊಸ ಗಿಗಾ ಫ್ಯಾಕ್ಟ್ರಿನ ಬಿಲ್ಟ್ ಮಾಡ್ತಾ ಇದ್ದಾರೆ. ಇದು 2026ಗೆಲ್ಲ ಆಪರೇಷನ್ಸ್ಗೆ ಬರುತ್ತೆ. ಇದರಲ್ಲಿ ಕೆಪಾಸಿಟಿ ಬಂದು 40 ಗಿಗಾವಾಟ್ಸ್ ಇರುತ್ತೆ. ಅದನ್ನ 100 ಗಿಗಾವಾಟ್ಸ್ ವರ್ಗು ಇನ್ಕ್ರೀಸ್ ಮಾಡ್ಕೊಂತಾರೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಂಡಿಯಾದಲ್ಲಿ ಈ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ಗೆ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಇದೆ. ಅದರಿಂದ FY27ಗೆ 82 ಗಿಗಾವಾಟ್ಸ್ ಇಂದ FY32 ಅಷ್ಟೊತ್ತಿಗೆಲ್ಲ 411 ಗಿಗಾವಾಟ್ಸ್ಗೆ ಈ ಡಿಮ್ಯಾಂಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಅದೇ ಕಾರಣದಿಂದನೇ ನಾನು ಹೇಳ್ತಾ ಇರೋದು, ಇವಾಗ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲಿ ಕಮಿಂಗ್ ಟೈಮ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಡಿಮ್ಯಾಂಡ್ ಕಾಣ್ತಾ ಇದೆ. ಅದಕ್ಕೋಸ್ಕರ ಕಮಿಂಗ್ ಟೈಮ್ ಅಲ್ಲಿ ಗ್ರೋತ್ ಇದರಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರೋದು. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲಿ ಇನ್ನ ಯಾವ ತರ ಗ್ರೋತ್ ನ ನೋಡಬಹುದು ಅಂತ. ಅದ್ರ ಜೊತೆಗೆ UBS ಅವರು ಸಹ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1820 ರೂಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಏನಿದೆ ಇದರಲ್ಲಿ ಕಮಿಂಗ್ ಟೈಮ್ ಅಲ್ಲಿ ಒಳ್ಳೆ ಸ್ಟ್ರಾಂಗ್ ಗ್ರೋತ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಎರಡು ಅನಲಿಸ್ಟ್ ಈ ತರ ಬೈ ರೇಟಿಂಗ್ ನ ಕೊಟ್ಟಿರೋದಕ್ಕೆ ಇವತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ ವಿಕ್ರಮ್ ಸೋಲಾರ್, ಈ ಕಂಪನಿಯಲ್ಲಿ ಇವತ್ತು 3 ಮಂತ್ಸ್ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಆದ್ರೂ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 3% ವರ್ಗು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಈ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿರೋ ಕಾರಣದಿಂದ ನಿಯರ್ಲಿ 93 ಲ್ಯಾಕ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಜೊತೆಗೆ ಈ ತರ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದ್ರು ಇವತ್ತು ಶೇರ್ ಪ್ರೈಸ್ ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ಇದೊಂದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ ಅಂದ್ರೆ ಅವತ್ತು ಕಂಪನಿಯಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನ ನೋಡ್ತಾನೆ ಇರ್ತೀವಿ. ಆದ್ರೆ ಈ ಕಂಪನಿಯಲ್ಲಿ ಇವತ್ತು ಯಾವುದೇ ತರ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿಲ್ಲ. ಅದರಿಂದನೇ ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಇವಾಗ IPO ಬಂದಿರೋ ಪ್ರೈಸ್ಗಿನ್ನ ಇವತ್ತು ಈ ವಿಕ್ರಮ್ ಸೋಲಾರ್ ಟ್ರೇಡ್ ಆಗ್ತಾ ಇರೋದು ನಿಯರ್ಲಿ 8% ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಜೊತೆಗೆ ಇವ್ರು ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನ್ ಪೋಸ್ಟ್ ಮಾಡ್ತಾ ಇದಾರೆ ತುಂಬಾನೇ ಪಾಸಿಟಿವ್ ಗೆ ಪೋಸ್ಟ್ ಮಾಡ್ತಾ ಇದಾರೆ. ಅದ್ರ ಜೊತೆಗೆ ಇವ್ರಿಗೆ ಸ್ಟ್ರಾಂಗ್ ಆರ್ಡರ್ ಬುಕ್ ನ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಇರ್ಬೋದು ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನಿ ಇನ್ನ ಸ್ವಲ್ಪ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಯಾರನ್ನು ಸೆಲ್ ಮಾಡ್ದಂಗೆ ಇರ್ಬೋದು. ಮತ್ತೆ ಫ್ರೆಂಡ್ಸ್, ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಮಾತಾಡ್ಕೊಬೇಕಾದ್ರೆ ಹೇಳಿದ್ದೆ, ಅದ್ರ ಜೊತೆಗೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೂ ಹೇಳಿದ್ದೆ ಅಲ್ವಾ, ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಸೋಲಾರ್ ಇಂಡಸ್ಟ್ರೀಸ್ ಅಲ್ಲಿ ಯಾಕೆ ಕಮಿಂಗ್ ಟೈಮ್ ಅಲ್ಲಿ ಗ್ರೋತ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ. ಇವಾಗ ಲಾಸ್ಟ್ 1 ಇಯರ್ ಇಂದ 2 ಇಯರ್ ಇಂದ ಗೌರ್ಮೆಂಟ್ ಆದ್ರೆ ಇವಾಗ ರಿನ್ಯೂವಬಲ್ ಎನರ್ಜಿ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಇವಾಗ ಗೌರ್ಮೆಂಟ್ ಏನೇ ನಾನ್ ರಿನ್ಯೂವಬಲ್ ಎನರ್ಜಿಯಿಂದ ಈ ರಿನ್ಯೂವಬಲ್ ಎನರ್ಜಿ ಕಡೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ತುಂಬಾ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಪ್ರತಿಯೊಂದು ಕಂಪನಿ ಕೂಡ ಈ ಸೋಲಾರ್ ಪ್ಯಾನೆಲ್ಸ್ ನ ಇನ್ಸ್ಟಾಲ್ ಮಾಡೋದನ್ನ ಶುರು ಮಾಡಿದ್ರು. ಇವಾಗ ಸೋಲಾರ್ ಪ್ಯಾನೆಲ್ಸ್ ಏನೋ ಇನ್ಸ್ಟಾಲ್ ಮಾಡ್ತಾರೆ. ಇವಾಗ ನಮ್ಮ ಇಂಡಿಯಾದಲ್ಲಿ ಟೆಂಪರೇಚರ್ ಯಾವ ತರ ಇರುತ್ತೆ ಹೇಳಿ. ಇವಾಗ ಸಮ್ಮರ್ ಅಲ್ಲಾದ್ರೆ ಟೆಂಪರೇಚರ್ ತುಂಬಾನೇ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್ ಇವಾಗ ನಮ್ಮ ಕಡೆ ನೋಡ್ಕೊಂಡ್ರು ನಿಯರ್ಲಿ 30 ಇಂದ 35 ಡಿಗ್ರಿ ಸೆಲ್ಸಿಯಸ್ ವರ್ಗು ಇರುತ್ತೆ. ಅದೇ ಇವಾಗ ವಿಂಟರ್ ಅಲ್ಲಾಗ್ಲಿ ರೈನಿ ಸೀಸನ್ ಅಲ್ಲಾಗ್ಲಿ ತುಂಬಾನೇ ಟೆಂಪರೇಚರ್ ಕಮ್ಮಿ ಇರುತ್ತೆ. ಅದರಿಂದ ಇವಾಗ ಸಮ್ಮರ್ ಅಲ್ಲಿ ಪವರ್ನ ತುಂಬಾನೇ ಜನರೇಟ್ ಮಾಡ್ತಾರೆ. ಇವಾಗ ಡಿಮ್ಯಾಂಡ್ಗೆ ತಕ್ಕನಾಗೆ ಪವರ್ನ ಕೂಡ ಗ್ರಿಡ್ಸ್ಗೆ ಸೆಲ್ ಮಾಡಿ
ಅದರಿಂದ ದುಡ್ಡು ಮಾಡ್ಕೊಂತಾರೆ. ಆದ್ರೆ ಇವಾಗ ವಿಂಟರ್ ಅಲ್ಲಿ ರೈನಿ ಸೀಸನ್ ಅಲ್ಲಿ ನೋಡ್ಕೊಂಡ್ರೆ ಪವರ್ ಜನರೇಷನ್ ಅನ್ನೋದು ತುಂಬಾನೇ ಕಮ್ಮಿ ಇರುತ್ತೆ. ಯಾಕಂದ್ರೆ ಬಿಸಿಲೇ ಅಷ್ಟಾಗಿ ಬಂದಿರಲ್ಲ ಅಲ್ವಾ, ಅದರಿಂದ ಪವರ್ ಜನರೇಷನ್ ತುಂಬಾ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ಇವಾಗ ಗೌರ್ಮೆಂಟ್ ಏನ್ ಯೋಚನೆ ಮಾಡ್ತಾ ಇದೆ ಅಂತ ಅಂದ್ರೆ ಇದನ್ನ ಸ್ಮಾರ್ಟರ್ ವೇ ಅಲ್ಲಿ ತಗೊಂಡೋಗೋಣ. ಇವಾಗ ಸಮ್ಮರ್ ಅಲ್ಲಿ ಯಾವ ತರ ಬಿಸಿಲು ಬರುತ್ತೋ ವಿಂಟರ್ ಮತ್ತೆ ರೈನಿ ಸೀಸನ್ ಅಲ್ಲಿ ಆ ತರ ಬರಲ್ಲ. ಅದಕ್ಕೋಸ್ಕರ ಕಂಪ್ಲೀಟ್ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಮೇಲೆನೆ ನಾವು ಅದಕ್ಕೆ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಚೇಂಜಸ್ ನ ತರೋದಕ್ಕೆ ನೋಡ್ತಾ ಇದ್ದಾರೆ. ಜೊತೆಗೆ ಇವಾಗ ಇಂಡಿಯಾದಲ್ಲಿ ಇವಾಗ ಜನರೇಟ್ ಆಗಿರೋ ಪವರ್ ಏನಿದೆ ಅದನ್ನ ಸ್ಟೋರ್ ಮಾಡೋದಕ್ಕೂ ಕೂಡ ಸ್ವಲ್ಪ ಇಶ್ಯೂಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸೆಗ್ಮೆಂಟ್ ಏನಿದೆ ಇದ್ರ ರಿಲೇಟೆಡ್ ಆಗಿ ತುಂಬಾ ಕಂಪನೀಸ್ ವರ್ಕ್ ಮಾಡ್ತಾ ಇದಾವೆ, ಅದನ್ನು ಸ್ಟ್ರಾಂಗ್ ಆಗಿ ವರ್ಕ್ ಮಾಡ್ತಾ ಇದಾವೆ. ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ಇವಾಗ ಸಮ್ಮರ್ ಅಲ್ಲಿ ನೋಡ್ಕೊಂಡ್ರು ಯಾವ ತರ ಎನರ್ಜಿನ ಜನರೇಟ್ ಮಾಡ್ತಾರೋ ಆ ಜನರೇಟ್ ಮಾಡಿರೋ ಎನರ್ಜಿನ ಬ್ಯಾಟ್ರೀಸ್ ಅಲ್ಲಿ ಸ್ಟೋರ್ ಮಾಡಬೇಕು. ಆ ಸ್ಟೋರ್ ಮಾಡಿರೋ ಎನರ್ಜಿನ ಯಾವಾಗ ಅವ್ರಿಗೆ ಬೇಕನ್ಸುತ್ತೋ, ಇವಾಗ ವಿಂಟರ್ ಅಲ್ಲಿ ತುಂಬಾನೇ ಬಿಸಿಲು ಕಾಯಲ್ಲ ಅಲ್ವಾ, ಆ ಟೈಮಲ್ಲೂ ಸಹ ಆ ಸ್ಟೋರ್ ಆಗಿರೋ ಎನರ್ಜಿನ ಬಳಸ್ಕೊಳೋ ತರ ಸ್ವಲ್ಪ ಸ್ಟ್ರಾಂಗ್ ಬ್ಯಾಟ್ರಿ ಸಿಸ್ಟಮ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಸಲ ಬಜೆಟ್ ಅಲ್ಲಿ ಈ ಬ್ಯಾಟ್ರಿ ಸ್ಟೋರೇಜ್ ಸೆಗ್ಮೆಂಟ್ ಬಗ್ಗೆ ಏನಾದರೂ ಸ್ವಲ್ಪ ಅನೌನ್ಸ್ಮೆಂಟ್ ಬರೋ ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರನೇ ಈ ಸೆಗ್ಮೆಂಟ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇರೋದು. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು ಇವಾಗ ರಿನ್ಯೂವಬಲ್ ಎನರ್ಜಿ ಅಂದ್ರೆ ಈ ಸೋಲಾರ್ ಸೆಗ್ಮೆಂಟ್ ಅಲ್ಲಿ ಅಥವಾ ವಿಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಯಾವುದೇ ತರ ಗ್ರೋತ್ ಇರಲ್ವಾ ಅಂತ. ಫ್ರೆಂಡ್ಸ್, ಇವಾಗ ಗೌರ್ಮೆಂಟ್ ಹೇಳಿರೋ ಪ್ರಕಾರ ಏನಿದೆ ಅಂತ ಅಂದ್ರೆ 2030 ಒಳಗಡೆ ಈ ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಇಂದ ಕಂಪ್ಲೀಟ್ ಆಗಿ ರಿನ್ಯೂವಬಲ್ ಸೆಗ್ಮೆಂಟ್ಗೆ ಟರ್ನ್ ಆಗ್ತಾ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಆದ್ರೆ ಈ ಟರ್ನ್ ಆಗ್ತಾ ಇದಾರಲ್ವಾ, ಈ ಟೈಮಲ್ಲಿ ಸ್ವಲ್ಪ ಪಾಲಿಸೀಸ್ ಚೇಂಜಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ ಹೊರತು ಸ್ಟ್ರಾಂಗ್ ಗ್ರೋತ್ ಏನೇ ಇರುತ್ತೆ ಎರಡು ಸೆಗ್ಮೆಂಟ್ ಅಲ್ಲಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಈ ಬ್ಯಾಟ್ರಿ ಸ್ಟೋರೇಜ್ ಸೆಗ್ಮೆಂಟ್ ಅಲ್ಲೇನೆ. ಅದಕ್ಕೋಸ್ಕರ ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಪಾಲಿಸೀಸ್ ಎಲ್ಲ ಯಾವ ತರ ಚೇಂಜಸ್ ಆಗ್ತವೆ, ಯಾವ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ. ಫ್ರೆಂಡ್ಸ್, ಇವಾಗ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕೂಡ ಕಮೆಂಟ್ ಸೆಷನ್ ಅಲ್ಲಿ ಶೇರ್ ಮಾಡಿ. ನೀವು ಯಾವ ತರ ಯೋಚನೆ ಮಾಡ್ತಾ ಇದ್ದೀರಾ ಅಂತ, ಯಾವ ಸೆಗ್ಮೆಂಟ್ ಅಲ್ಲಿ ಕಮಿಂಗ್ ಟೈಮ್ ಅಲ್ಲಿ ಒಳ್ಳೆ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ವಾಟೆಕ್ವಾಬಾಗ್ ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನೇಪಾಳ ಗೌರ್ಮೆಂಟ್ ಇಂದ ಒಂದು ಲಾರ್ಜ್ ಕಾಂಟ್ರಾಕ್ಟ್ ಬಂದಿದೆ. ಕಾಠ್ಮಂಡು ವ್ಯಾಲ್ಯೂ ಹತ್ರ ಒಂದು ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಟೋಟಲ್ ಆರ್ಡರ್ ವರ್ತ್ ಬಂದು 70 crores ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಈ ಪ್ಲಾಂಟ್ ಅಲ್ಲಿ ಕಂಪ್ಲೀಟ್ EPC ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. 5 years ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ವಾಟೆಕ್ವಾಬಾಗ್ ಅವ್ರಿಗೆ ಲಾಂಗ್ ಟರ್ಮ್ ಅಲ್ಲಿ ಕಾನ್ಸ್ಟೆಂಟ್ ರೆವಿನ್ಯೂಸ್ ಅನ್ನೋದು ಬರುತ್ತೆ. ಮತ್ತೆ ನೆಕ್ಸ್ಟ್ 36 months ಅಲ್ಲಿ ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದ್ಮೇಲೆ ಡ್ರೆಡ್ಜಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಹೆಸರನ್ನ ಹೊಸದಾಗಿ ಕೇಳ್ತಾ ಇದ್ದೀರಾ? ಹಾಗಾದ್ರೆ ಕಂಪ್ಲೀಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜೊತೆಗೆ ಇವತ್ತಾದ್ರೆ ಇಂಟರ್ಡೇ ಸೆಷನ್ ಅಲ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಲಾಸ್ಟ್ 1 month ಅಲ್ಲೇ 40% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆಲ್ಲ ಏನೇನು ರೀಸನ್ಸ್ ಇದಾವೆ ಅಂತ ಕೂಡ ಇವಾಗೆ ಮಾತಾಡ್ಕೊಳ್ಳೋಣ. ಫಸ್ಟ್, ಬಿಸ್ನೆಸ್ ಬಗ್ಗೆ ಆದ್ರೆ ಇವರು ಸಮುದ್ರದಲ್ಲಿ ಡ್ರೆಡ್ಜಿಂಗ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಶಿಪ್ಸ್ ಎಲ್ಲ ಬರ್ತಾ ಇರ್ತಾವಲ್ವಾ, ಆ ಶಿಪ್ ಸೈಜ್ ಯಾವ ತರ ಇದೆ, ಅದು ನಮ್ಮ ಸಮುದ್ರದಲ್ಲಿ ಎಷ್ಟು ಆಳದವರೆಗೂ ಇದೆ ಅಂತ ನೋಡ್ಕೊಂಡು ಸಮುದ್ರದಲ್ಲಿ ಆ ಶಿಪ್ಗೆ ಬೇಕಾಗಿರೋ ಜಾಗನೆಲ್ಲ ಮಾಡ್ಕೊಡ್ತಾರೆ. ಅಂದ್ರೆ ಈ ಸಮುದ್ರದ ಆಳದಲ್ಲಿ ಇವಾಗ ಮಣ್ಣಿರುತ್ತೆ ಮತ್ತೆ ತುಂಬಾ ಉಪ್ಪಿರುತ್ತಲ್ವಾ, ಇವಾಗ ಉಪ್ಪು ದಿನ ದಿನ ನೋಡ್ತಾ ಇದ್ರೆ ಅದು ಕಲ್ಲಾದಂಗ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಕ್ಲಿಯರ್ ಮಾಡ್ತಾ ಇರ್ತಾರೆ. ಕ್ಲಿಯರ್ ಮಾಡಿ ಆ ಶಿಪ್ಗೆ ಎಷ್ಟು ಜಾಗ ಬೇಕಾಗಿರುತ್ತೋ ಅಷ್ಟು ಜಾಗನ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಆ ಪೋರ್ಟ್ಸ್ ನ ಎಕ್ಸ್ಪ್ಯಾಂಡ್ ಕೂಡ ಮಾಡ್ತಾರೆ. ಮತ್ತೆ ಹೊಸ ಹೊಸ ಪೋರ್ಟ್ಸ್ ನ ಕೂಡ ಅಲ್ಲೇ ಕ್ರಿಯೇಟ್ ಮಾಡ್ಕೊಡ್ತಾರೆ. ಈ ತರ ಮಲ್ಟಿಪಲ್ ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡ್ತಾರೆ. ಇದರಿಂದ ಯಾರ್ಯಾರಿಗೂ ಉಪಯೋಗ ಆಗುತ್ತೆ ಅಂದ್ರೆ ಪೋರ್ಟ್ಸ್ ಅಲ್ಲಿ ವರ್ಕ್ ಮಾಡೋ ಪ್ರತಿ ಕಂಪನಿಗೂ ಉಪಯೋಗ ಆಗುತ್ತೆ. ಮತ್ತೆ ನೇವಿ, ಕೋಸ್ಟಲ್ ಗಾರ್ಡ್, ಶಿಪ್ಪಿಂಗ್ ಕಂಪನೀಸ್, ಆಯಿಲ್ ಅಂಡ್ ಗ್ಯಾಸ್ ಕಂಪನೀಸ್, ಈ ತರ ಪ್ರತಿ ಒಂದು ಕಂಪನಿಗೂ ಇವ್ರ ಬಿಸ್ನೆಸ್ ತುಂಬಾನೇ ಉಪಯೋಗ ಆಗುತ್ತೆ. ಮತ್ತೆ ಫ್ರೆಂಡ್ಸ್, ಇವಾಗ ಇದೊಂದು ಗೌರ್ಮೆಂಟ್ ಕಂಪನಿ ಬೇರೆ. ಅದ್ರ ಜೊತೆಗೆ ಇವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ಈ ಬಿಸ್ನೆಸ್ ಅಲ್ಲಿ ಇವ್ರಿಗೆ 80% ಮಾರ್ಕೆಟ್ ಶೇರ್ ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು 10% ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ ಈ ವಿಶಾಖಪಟ್ಟಣಂ ಪೋರ್ಟ್ ಇಂದ ನಿಯರ್ಲಿ 384 crores ಹೊಸ ಆರ್ಡರ್ ಬಂದಿದೆ. ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವಾಗ ಲಾಸ್ಟ್ 1 month ಅಲ್ಲಿ ನಿಯರ್ಲಿ 40% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಹೇಳಿದೆ ಅಲ್ವಾ. ಇದಕ್ಕೆ ರೀಸನ್ ಏನಂದ್ರೆ ಗೌರ್ಮೆಂಟ್ ಇಂದ ನಿಯರ್ಲಿ 17 ಪ್ರಾಜೆಕ್ಟ್ಸ್ ಬಂದಿದಾವೆ. ಅದರಿಂದನೇ ಆ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲಿ ಯಾವ್ದಾದ್ರು ಹೊಸ ಆರ್ಡರ್ ಬರುತ್ತಾ ಅಂತ. ಜೊತೆಗೆ ಇವಾಗ ಏನ್ ಆರ್ಡರ್ಸ್ ಬಂದಿದಾವೆ ಇವೆಲ್ಲ ಲಾಂಗ್ ಟರ್ಮ್ ಆರ್ಡರ್ಸ್, ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಇವ್ರಿಗೆ ಕಾನ್ಸ್ಟೆಂಟ್ ರೆವೆನ್ಯೂಸ್ ಅನ್ನೋದು ಜನರೇಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಟ್ರಾನ್ಸ್ರೇಲ್ ಲೈಟಿಂಗ್ ಸಿಸ್ಟಮ್ಸ್. ಫ್ರೆಂಡ್ಸ್, ಇವತ್ತು ಈ ಕಂಪನಿ ಆದ್ರೆ ನಿಯರ್ಲಿ 3% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಹೊಸ ಮಾರ್ಕೆಟ್ಗೆ ಎಂಟರ್ ಆಗ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ IPO ಟೈಮ್ ಅಲ್ಲೇನೆ ಈ ಕಂಪನಿ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ಕೊಂಡಿದ್ವಿ. ಇವರು ನಿಯರ್ಲಿ 120 ಕಂಟ್ರೀಸ್ ಅಲ್ಲಿ ಇವ್ರ ಆಪರೇಷನ್ಸ್ ನ ನಡೆಸ್ತಾ ಇದಾರೆ ಅಂತ.
ಮತ್ತೆ ಇವಾಗಾದ್ರೆ ಮಿಡಲ್ ಈಸ್ಟ್ ಮತ್ತೆ ನಾರ್ತ್ ಆಫ್ರಿಕಾ ರೀಜನ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ನಿಯರ್ಲಿ 548 ಕ್ರೋರ್ಸ್ ವರ್ತ್ ಆಫ್ ಟ್ರಾನ್ಸ್ಮಿಷನ್ ಲೈನ್ ಇಪಿಸಿ ರಿಲೇಟೆಡ್ ಪ್ರಾಜೆಕ್ಟ್ ಬಂದಿದೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ತಿಲಕ್ ನಗರ್ ಇಂಡಸ್ಟ್ರೀಸ್, ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ನಿಯರ್ಲಿ 4% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮೊದಲನೇದಾಗಿ ತಿಲಕ್ ನಗರ್ ಇಂಡಸ್ಟ್ರೀಸ್ ಅವರು ಒಂದು ಪ್ರೀಮಿಯಂ ವಿಸ್ಕಿ ಕ್ಯಾಟಗರಿಯಲ್ಲಿ 7 ಹೈಲ್ಯಾಂಡ್ ಅನ್ನೋ ಬ್ರ್ಯಾಂಡ್ ನ ಲಾಂಚ್ ಮಾಡಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇಂಪೆರಿಯಲ್ ಬ್ಲೂ ಅವರ ವಿಸ್ಕಿ ಇಂಡಿಯಾ ಬಿಸ್ನೆಸ್ ಏನಿದೆ ಇದನ್ನ ಅಕ್ವೈರ್ ಮಾಡೋದಕ್ಕೆ CCI ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಹತ್ರ ಪ್ರಪೋಸಲ್ ಇಟ್ಟಿದ್ರು. ಇವಾಗ ಈ ಪ್ರಪೋಸಲ್ನ CCI ಅವರು ಅಪ್ರೂವ್ ಮಾಡಿದ್ದಾರೆ. ಮತ್ತೆ ಇದು ಟೋಟಲ್ ಡೀಲ್ ವ್ಯಾಲ್ಯೂ ಬಂದು 4150 ಕ್ರೋರ್ಸ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಎರಡು ಡೆವಲಪ್ಮೆಂಟ್ಸ್ ಇಂದಾನೆ ಇವತ್ತು ತಿಲಕ್ ನಗರ್ ಇಂಡಸ್ಟ್ರೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅದನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.